ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನಮ್ಮ ರಾಷ್ಟ್ರೀಯ ನಾಯಕರಾಗಿದ್ದಾರೆ. ಅವರಿಗೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಬೆಳವಣಿಗೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಇವತ್ತು ಮೊದಲಿನಿಂದಲೂ ಅವರಿಗೆ ನಾನು ಭೇಟಿ ಆಗ್ತಾ ಬರ್ತೇನೆ. ಭೇಟಿಯಾಗಿದ್ದೇನೆ. ಅವರಿಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮುಂದೆ ಚುನಾವಣೆ ನಡೆದಿದೆ, ಅದರ ಬಗ್ಗೆನೂ ಅವರಿಗೆ ನಾನು ಬ್ರೀಫ್ ಮಾಡಿದ್ದೇನೆ. ಮತ್ತು ಸಂಪುಟ ಸಚಿವರ ವಿಸ್ತರಣೆ ಇದು ವರಿಷ್ಠರಿಗೆ ಬಿಟ್ಟಿದ್ದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ PCC ಅಧ್ಯಕ್ಷರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವರಿಷ್ಠರು ಕೂಡಿ ತೀರ್ಮಾನವನ್ನು ಮಾಡ್ತಾರೆ. ಬಟ್ ವಿಳಂಬ ಆಗಿದ್ರಿಂದ ಆಡಳಿತದ ಮೇಲೆ ಬಹಳ ಪರಿಣಾಮ ಬೀರ್ತಾ ಇಲ್ವಾ ಸರ್? ಶಿಕ್ಷಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಸಚಿವ ಸಂಪುಟದ ಸದಸ್ಯರುಗಳು ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ನಿರಂತರವಾಗಿ ಒಂದು ಕಡೆ ಬರ ಇದೆ, ಒಂದು ಕಡೆ ನೆರೆ ಇದೆ, ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕಲಬುರಗಿ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ. ಬೆಳಗಾವಿ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನೆ ಆಗಿದೆ. ನಾನು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆಯೂ ಇವತ್ತು ಕುಡಿ ನೀರಿನ ಬಗ್ಗೆ, ಮೇವಿನ ಬಗ್ಗೆ, ಇವತ್ತು ಇತರ ವಿಷಯಗಳ ಬಗ್ಗೆ ನಿರಂತರವಾಗಿ ಇವತ್ತು ನಾವು ನಿಗಾ ಇಕ್ಕಿದ್ದೇವೆ ಮತ್ತು ಉತ್ತಮ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಅದನ್ನು ಮುಂದುವರಿಸ್ತೇವೆ. ನನಗೆ ಅನಿಸ್ತದೆ ಆದಷ್ಟು ಶೀಘ್ರದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಗ್ತದೆ. KPSC ಅಧ್ಯಕ್ಷರನ್ನು ಅಮಾನತ್ ಮಾಡಿದ್ದಾರೆ ರಾಜ್ಯಪಾಲರು. ತಮ್ಮ ಪುತ್ರಿಯರಿಗೆ ಹುದ್ದೆ ಕೊಡಿಸೋಕೆ ಅವರು ಲಾಭ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪದ ಮೇಲೆ. ನೋಡಿ, ಈಗ ಯಾರೇ ಕಾನೂನು ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ಕ್ರಮ ಆಗ್ತದೆ. ಇವತ್ತು ಆ ವಿಷಯದ ಬಗ್ಗೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಅದನ್ನು ಮಾಹಿತಿಯನ್ನು ತರಿಸಿಕೊಂಡು ನಾನು ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ವಿಧಾನ ಪರಿಷತ್ ನಾಮನಿರ್ದೇಶನಗಳು ಕೂಡ ಬಾಕಿ ಇದಾವೆ. ತಾವು ಕೂಡ ತಮ್ಮ ಸಮುದಾಯಕ್ಕೆ ಬೇಕು ಅನ್ನೋಂಥದ್ದು ಬೇಡಿಕೆ ಇಟ್ಟಿದೆ. ನೋಡಿ, ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡುವಂಥದ್ದು ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರಬಲ ಸಮುದಾಯ, ಲಿಂಗಾಯತ ವೀರಶೈವ ಸಮುದಾಯಕ್ಕೂ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ಇದ್ದೇ ಇರ್ತದೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾವಾಗ ಆಗ್ಬೋದು ಸರ್ ನಾಮನಿರ್ದೇಶನಗಳು? ನೋಡಿ, ಈಗಾಗಲೇ ಹೇಳಿದ್ದೇನೆ, ಇವೆಲ್ಲ ನಾಮನಿರ್ದೇಶನಗಳಿರ್ಬೋದು ಅಥವಾ ಸಚಿವ ಸಂಪುಟದ ವಿಸ್ತರಣೆ ಇರ್ಬೋದು, ಇದು ವರಿಷ್ಠರು, ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.